So, dear students, welcome to online classes. Today I have to discuss some more examples on radian and degree measure of an angle. See the question. The minute hand of the watch is 1.5 centimeter long. How far does it tip move in 40 minutes? So, question barತಾಯಿನ ಒಂದು ವಾಚ್ ಅದ ಈಗ ನೋಡ್ರಿ. So this is a watch. Minute hand of the watch is 1.5 centimeter. Minute hand ಅಂದ್ರೆ ದೊಡ್ಡ ಮೂಳು ಅಂತಿಲ್ಲ. So minute hand of the watch is 1.5 centimeter long. How far does it tip move in 40 minutes? In 30 minutes, 35, 40 minutes ಅಂದ್ರೆ ಇಲ್ಲಿ. ಸೊ ಇಲ್ಲಿಂದ ಇದು ಎಷ್ಟು ಟಿಪ್ ಅನ್ನು ಡಿಸ್ಕ್ರೈಬ್ ಮಾಡೈತಿ ಹಂಗಂದ್ರೆ ಕ್ವಶನ್ ಏನು ಕ್ಯಾರ. ಸೊ ಎಸ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹೌ ಫಾರ್ ಡಸ್ ಇಟ್ ಟಿಪ್ ಮೂವ್ ಇನ್ 40 minutes and given that. ಸೊ ಇಲ್ಲಿ ನೋಡ್ರಿ ಏನು ಮಿನಿಟ್ ಹ್ಯಾಂಡ್ ಲೆಂತ್ ಕೊಟ್ಟಾರ. ಸೊ ದಟ್ ಈಸ್ ಇಲ್ಲಿ ನೋಡ್ರಿ ಏನು ಅನ್ಸುತ್ತೆ ಇದು ಲೆಂತ್ ನೋಡಿದ್ರ. ಸೊ ನಾವು ಆರ್ ಇಸ್ ಈಕ್ವಲ್ ಟು 1.5 ಸೆಂಟಿಮೀಟರ್ ಲಾಂಗ್. ಇಲ್ಲಿ ತೀಟಾ ಗೊತ್ತಿಲ್ಲ, ನಾವು ತೀಟಾ ಕಂಡುಹಿಡಿಬೇಕು. ಸೊ ತೀಟಾ ಕಂಡುಹಿಡಿಯಲಕ್ಕೆ ಏನು ಮಾಡ್ತೀನಿ ನಾನು, ಇನ್ 1 minute, in 60 minutes, the minute hand of the watch, minute hand of the watch describes an angle. So in 60 minutes the minute hand of the watch describes one complete revolution. 60 minutes ಅಂತಂದ್ರೆ ಮಿನಿಟ್ ಹ್ಯಾಂಡ್ ಏನು ಮಾಡಬೇಕು, ಒಂದು ಕಂಪ್ಲೀಟ್ ರೆವಲ್ಯೂಷನ್ ಮಾಡಬೇಕು. ಒಂದು ಕಂಪ್ಲೀಟ್ ರೆವಲ್ಯೂಷನ್ ಅಂತಂದ್ರೆ ಸೊ ಆ್ಯಂಗಲ್ ಎಷ್ಟಿರ್ತದೆ 360 ಡಿಗ್ರಿ. 360 ಡಿಗ್ರೀಸ್ 60 ನಿಮಿಷಕ್ಕೆ ಎಷ್ಟು ಆ್ಯಂಗಲ್ ಒಂದು ಕಂಪ್ಲೀಟ್ ರೆವಲ್ಯೂಷನ್ ಆಗುತ್ತಾ. ಹಂಗಂದ್ರೆ ಒಂದು ಕಂಪ್ಲೀಟ್ ರೆವಲ್ಯೂಷನ್ ಅಂದರೆ ಎಷ್ಟು ಡಿಗ್ರಿ, 360 ಡಿಗ್ರಿ. ಸೊ ಹಂಗಂದ್ರೆ ಅವ್ರು ಏನು ಕ್ವಶನ್ ಕೇರ್ ಅಂದ್ರೆ 40 ಮಿನಿಟ್ಗೆ ಎಷ್ಟು ಆ್ಯಂಗಲ್ನ ಡಿಸ್ಕ್ರೈಬ್ ಮಾಡ್ತದೆ ಅಂತಂದ್ರೆ ರೈಟ್. ಸೊ ನಾವು ಹಂಗಂದ್ರೆ ಇನ್ 40 minutes minute hand of the watch describes an angle. ಸೊ ನಾವು 40 minutes divided by 60 ಮಾಡಿ, ಇಲ್ಲಿ 60 divided by 60 ಮಾಡಿದ್ರೆ ಒಂದು ಕಂಪ್ಲೀಟ್ ರೆವಲ್ಯೂಷನ್ ಆಗುತ್ತಾ. ಈಗ 40 divided by 60 ಅಂದರೆ 0 0 ಕ್ಯಾನ್ಸಲ್ ಆಗಿ ಇದು 2 divided by 3 ರೆವಲ್ಯೂಷನ್ ಬಂದು 2 divided by 3 ರೆವಲ್ಯೂಷನ್ ಅಂದರೆ ಒಂದಕ್ಕಿಂತ ಕಡಿಮೆ 360. ಒಂದು ಕಂಪ್ಲೀಟ್ ರೆವಲ್ಯೂಷನ್ ಅಂತಂದ್ರೆ ಒಂದು 360 ಡಿಗ್ರಿ ಆಗುತ್ತಾ. ಬಟ್ ಇದು 2 divided by 3 ರೆವಲ್ಯೂಷನ್. 2 divided by 3 ರೆವಲ್ಯೂಷನ್ ಅನ್ನ ಆ್ಯಂಗಲ್ ಹೆಂಗೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಸೊ ನಾವು ಥೀಟಾ ಇಸ್ ಈಕ್ವಲ್ ಟು 2 divided by 3 ಇಂಟು 360 ಮಾಡಬೇಕು. ಯಾಕಂದ್ರೆ ಒಂದು ಕಂಪ್ಲೀಟ್ ರೆವಲ್ಯೂಷನ್ ಅಂದ್ರೆ 360 ಡಿಗ್ರಿ. ಹಂಗಂದ್ರೆ 2/3 ರೆವಲ್ಯೂಷನ್ಗೆ ಎದ್ರಲ್ಲೇ ಮಲ್ಟಿಪ್ಲೈ ಮಾಡ್ಬೇಕು ಆ್ಯಂಗಲ್ ಕಂಡುಹಿಡಿಬೇಕಂದ್ರೆ 360. ಸೊ ನಾವು ದಿಸ್ ಇಸ್ ಈಕ್ವಲ್ ಟು 3 1s, ದಿಸ್ ಇಸ್ 2s, 120 ಇಂಟು 2 ಅಂತಂದ್ರೆ ಎಷ್ಟು ಡಿಗ್ರಿ ಆಯ್ತದ, 240 ಡಿಗ್ರಿ ಆಯ್ತು ರೈಟ್. ಸೊ ನಾವು ಈಗ ಎಸ್ ಕಂಡುಹಿಡಿಬೇಕಂದ್ರೆ ಎಸ್ ಈಕ್ವಲ್ ಟು ಆರ್ ಥೀಟಾ ಫಾರ್ಮುಲಾ ಅಪ್ಲೈ ಮಾಡ್ಬೇಕಾದ್ರೆ ಆ್ಯಂಗಲ್ ಕಂಪಲ್ಸರಿ ನಮ್ಗೆ ಯಾವ ಮೇಜರ್ ಆಫ್ ಎನ್ ಆ್ಯಂಗಲ್ ಇರಬೇಕು, ರೇಡಿಯನ್ ಮೇಜರ್ ಆಫ್ ಎನ್ ಆ್ಯಂಗಲ್ ಇರಬೇಕು. ಸೊ ದಟ್ಸ್ ವೈ 240 ಡಿಗ್ರಿ ನಾನು ರೇಡಿಯನ್ ಕನ್ವರ್ಟ್ ಮಾಡ್ತೀನಿ. ಸೊ 240 ಡಿಗ್ರಿ ಇಸ್ ಈಕ್ವಲ್ ಟು ಹೌ ಮೆನಿ ರೇಡಿಯನ್ಸ್. ಸೊ ನಾವು ದಿಸ್ ಇಸ್ ಈಕ್ವಲ್ ಟು 180 ಡಿವೈಡೆಡ್ 240 ಡಿಗ್ರಿ ಇಸ್ ಈಕ್ವಲ್ ಟು 5 divided by 180 ಇಂಟು 240 ಡಿಗ್ರಿ. ಸೊ 0 0 ಕ್ಯಾನ್ಸಲ್ ಆಯ್ತಾ. ಸೊ 1s 2s 9s ಇದು 4 3. ಸೊ ನಾವು ದಿಸ್ ಇಸ್ ಈಕ್ವಲ್ ಟು 4 pi by 3 ರೇಡಿಯನ್ಸ್. ಸೊ ನಮಗೆ ಏನು ಸಿಕ್ತು, ಥೀಟಾ ಇಸ್ ಈಕ್ವಲ್ ಟು 4 pi by 3 ಸಿಕ್ತು. ಇವಾಗ ಏನೇನು ಆರ್ ಇಸ್ ಈಕ್ವಲ್ ಟು 1.5 ಸೆಂಟಿಮೀಟರ್ ಇದೆ. ಥೀಟಾ ನಾವು ಕಂಡು ಹಿಡಿಬೇಕು. ಏನಂದ್ರೆ 60 ನಿಮಿಷಕ್ಕೆ ಒಂದು ಕಂಪ್ಲೀಟ್ ರೆವಲ್ಯೂಷನ್ ಆದ್ರೆ 360 ಡಿಗ್ರಿ. ಹಂಗಂದ್ರೆ 40 ನಿಮಿಷಕ್ಕೆ 2/3 ರೆವಲ್ಯೂಷನ್ನ 360 ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ 240 ಡಿಗ್ರಿ ಬರ್ತಾ. 240 ಡಿಗ್ರಿ ಇಸ್ ನಥಿಂಗ್ ಬಟ್ 4 pi by 3. ಇವಾಗ ಏನು ಅಪ್ಲೈ ಮಾಡಬೇಕು, ಎಸ್ ಇಸ್ ಈಕ್ವಲ್ ಟು ಆರ್ ಥೀಟಾ ಫಾರ್ಮುಲಾ ಅಪ್ಲೈ ಮಾಡಬೇಕು. ನೋಡ್ರಿ ಎಸ್ ಇಸ್ ಈಕ್ವಲ್ ಟು ಏನದ ಫಾರ್ಮುಲಾ ನಮ್ಗೆ, ಎಸ್ ಇಸ್ ಈಕ್ವಲ್ ಟು ಆರ್ ಥೀಟಾ. ಸೊ ನಾವು ಎಸ್ ಇಸ್ ಈಕ್ವಲ್ ಟು ಎಸ್ನ ಬೇಕಾಗಿತ್ತು ನಮ್ಗೆ. ಆರ್ ಇಸ್ ಈಕ್ವಲ್ ಟು ಎಷ್ಟದ 1.5 ಸೆಂಟಿಮೀಟರ್ ಆ್ಯಂಡ್ ಥೀಟಾ ಇಸ್ ಈಕ್ವಲ್ ಟು ಎಷ್ಟದ 4 pi divided by 3. So now this is equal to 1.5 is 15 into 4 into 5 divided by 30 ಅಂತ ಕೊಡ್ತೀವಿ. So multiply by 10 numerator denominator. So now this is equal to 1.5 is 2s
ಒಂದಲೇ ಇದು ಎರಡಲೇ ಎರಡೊಂದಲೇ ಎರಡೆರಡಲೇ ಇಸ್ ಈಕ್ವಲ್ ಟು 2 ಪೈ ಬರುತ್ತೆ. ಎಸ್ ಇಸ್ ಈಕ್ವಲ್ ಟು ಈ 2 ಪೈನ ನಾನು ಏನಾಗಿ ಕನ್ವರ್ಟ್ ಮಾಡ್ತೀನಿ. ಸೊ ನಾವು ದಿಸ್ ಇಸ್ ಈಕ್ವಲ್ ಟು 2 ಇಂಟು ಪೈ ಇಸ್ ನಥಿಂಗ್ ಬಟ್ 22 ಡಿವೈಡೆಡ್ ಬೈ 7 ಇಸ್ ಈಕ್ವಲ್ ಟು 44 ಡಿವೈಡೆಡ್ ಬೈ 7. 7 1 7 ಆಗಲೇ 42. ಸೊ ನಾವು 2 ಉಳಿತೈತಿ. ನೆಕ್ಸ್ಟ್ ಪಾಯಿಂಟ್ ಇಟ್ಕೊಂಡು 20 ಮಾಡ್ಕೋತೀವಿ. 7 ಮೂರಲೇ 21 6.28 ಸೆಂಟಿಮೀಟರ್. ಹಂಗಂದ್ರೆ ನಮ್ಗೆ ಎಸ್ ಇಸ್ ಈಕ್ವಲ್ ಟು ಏನು ಸಿಗುತ್ತಾ? ಎಸ್ ಇಸ್ ಈಕ್ವಲ್ ಟು 6.28 ಸೆಂಟಿಮೀಟರ್. ದಿಸ್ ಇಸ್ ಇಂಪಾರ್ಟೆಂಟ್ ಕ್ವಶನ್. So next example, a wheel makes 360 revolution in 1 minute. Through how many radians does it turn in 1 second? ಅಂದ್ರೆ ಒಂದು wheel ಒಂದು ಚಕ್ರ ಐತಿ. It makes 360 revolutions. 360 ಅದ ಆ್ಯಂಗಲ್ ಅಲ್ಲ, ಅದು ಎಷ್ಟು ಸುತ್ತ ಹಾಕುತ್ತದು ಒಂದು ನಿಮಿಷಕ್ಕೆ 1 ಮಿನಿಟ್ಗೆ. wheel makes 360 revolution in 1 minute ಅಂತಂದ್ರೆ 1 ಮಿನಿಟ್ಗೆ ಎಷ್ಟು ಸುತ್ತ ಆಗುತ್ತದ? 360 revolutions. 1 ಮಿನಿಟ್ಗೆ ಎಷ್ಟು ಸುತ್ತ ಹಾಕುತ್ತದ? 360 revolutions. Through how many radians does it turn in 1 second? ಇದರ ಅರ್ಥ ಏನು? 1 ನಿಮಿಷಕ್ಕೆ 360 ಸುತ್ತ ಹಾಕ್ತಂದ್ರೆ 1 ಸೆಕೆಂಡಿಗೆ ಎಷ್ಟು ಸುತ್ತ ಹಾಕುತ್ತೆ ಅದನ್ನ ಒಂದು ಕಂಡು ಹಿಡ್ಕೋಬೇಕು ನಾವು. ಆ ಒಂದು ಸುತ್ತ ಹಾಕಿದ್ರೆ ಎಷ್ಟು ಆ್ಯಂಗಲ್ ಫಾರ್ಮ್ ಆಗ್ತೈತಿ ಅಂತಂದು ಕ್ವಶನ್ ಕ್ಯಾರಲ್ಲ. ಥ್ರೂ ಹೌ ಮೆನಿ ರೇಡಿಯನ್ಸ್ ಡಸ್ ಇಟ್ ಟರ್ನ್ ಇನ್ 1 ಸೆಕೆಂಡ್. ಹಂಗಂತಂದ್ರೆ ಇದು ಒಂದು ವೀಲ್ ಐತಿ. ಸೊ ಇಟ್ ಮೇಕ್ಸ್ ಇದೇನಂತ 360 ರೆವಲ್ಯೂಷನ್ಗಳನ್ನ ಹಾಕೋದು. ಎಷ್ಟು ನಿಮಿಷದಾಗ? 1 ನಿಮಿಷದಾಗ. 1 ಸೆಕೆಂಡಿಗೆ ಎಷ್ಟು ರೆವಲ್ಯೂಷನ್ ಆಗುತ್ತಾ ಮತ್ತು ಅಷ್ಟು ರೆವಲ್ಯೂಷನ್ಗಳಿಗೆ ಎಷ್ಟು ಆ್ಯಂಗಲನ್ನು ಫಾರ್ಮ್ ಮಾಡ್ತೈತಿ ಅಂತ ನೋಡ್ರಿ ಕ್ವಶನ್. through how many radians does it turn in 1 second? through how many radians ಅಂದ್ರೆ ಏನು ಕಂಡುಹಿಡಿಬೇಕು ಅನ್ನಂಗಾಯ್ತು, ನಾವು ಆ್ಯಂಗಲ್ ಕಂಡುಹಿಡಿಬೇಕು, ರೈಟ್. ಸೊ ನಾವು 1 ಡಿಗ್ರಿ ಸಾರಿ 1 ಮಿನಿಟ್ಗೆ 360 ರೆವಲ್ಯೂಷನ್ ಅಂತಂದ್ರೆ 1 ಸೆಕೆಂಡಿಗೆ ಎಷ್ಟು ರೆವಲ್ಯೂಷನ್ಸ್ ಫಸ್ಟ್ ಕಂಡುಹಿಡ್ಕೋಬೇಕಾ? ಸೊ ನಾವು 1 ಸೆಕೆಂಡಿಗೆ 360 ಡಿವೈಡೆಡ್ ಬೈ 60 ಮಾಡ್ಬೇಕು ನಾವು, ರೈಟ್. ಸೊ ನಾವು 0 0 ಕ್ಯಾನ್ಸಲ್ ಆತ 6 1 6 6 36. ಹಂಗಂದ್ರೆ 1 ಸೆಕೆಂಡ್ಗೆ ಬರ್ದ್ರೆ ಏನಿದೆ ಸೆಕೆಂಡ್. 1 ಸೆಕೆಂಡಿಗೆ ಎಷ್ಟು ರೆವಲ್ಯೂಷನ್ಸ್ ಹಾಕುತ್ತದ? 6 ರೆವಲ್ಯೂಷನ್ಸ್. 1 ಸೆಕೆಂಡಿಗೆ ಎಷ್ಟು ಸುತ್ತ ಹಾಕುತ್ತದ? 6 ಸುತ್ತ ಹಾಕ್ತು. ಅಂದ್ರೆ 1 ಸೆಕೆಂಡಿಗೆ ಎಷ್ಟು ಸುತ್ತ ಹಾಕ್ತು? 6 ಸುತ್ತಗಳನ್ನ ಹಾಕ್ತು, ರೈಟ್. ಹಂಗಂದ್ರೆ ಒಂದು ಸುತ್ತ ಹಾಕ್ತಂತಂದ್ರೆ ಆ್ಯಂಗಲ್ ಎಷ್ಟು ಫಾರ್ಮ್ ಆಗುತ್ತಾ? ಇಲ್ಲಿಂದ ಹಿಡ್ಕೊಂಡು ಇಷ್ಟು ಟೋಟಲ್ ಆ್ಯಂಗಲ್ ಎಷ್ಟು ಫಾರ್ಮ್ ಆಗುತ್ತಾ? 2 ಪೈ ಅಥವಾ ಎಷ್ಟು ಡಿಗ್ರಿ? 360 ಡಿಗ್ರಿ ಫಾರ್ಮ್ ಆಗ್ತೈತಿ. ಹಂಗಂದ್ರೆ 6 ಸುತ್ತ ಆಗ್ತದೆ ಅಂತಂತಂದ್ರೆ ಸೊ ಇನ್ 1 ಸೆಕೆಂಡ್ ಇಟ್ ಮೇಕ್ಸ್ 6 ರೆವಲ್ಯೂಷನ್. ದೇರ್ ಫಾರ್ ಆ್ಯಂಗಲ್ ಸೊ ದ ರೇಡಿಯನ್ ಡಸ್ ಇಟ್ ಟರ್ನ್ ಇನ್ 1 ಸೆಕೆಂಡ್ ಐತಲ್ಲ, 1 ಸೆಕೆಂಡಿಗೆ 6 ಇಂಟು ಏನು ಮಾಡಬೇಕು? 2 ಪೈ. 2 ಪೈ ಅಂದರೆ ಎಷ್ಟು? 360 ಡಿಗ್ರಿ. ಸೊ ನಾವು ದಿಸ್ ಇಸ್ ಈಕ್ವಲ್ ಟು ಎಷ್ಟು ರೇಡಿಯನ್ನ ಮಾಡ್ತದದು? ಥ್ರೂ ಹೌ ಮೆನಿ ರೇಡಿಯನ್ ಡಸ್ ಇಟ್ ಟರ್ನ್ ಇನ್ 1 ಸೆಕೆಂಡ್? 1 ಸೆಕೆಂಡಿಗೆ ಎಷ್ಟು ರೇಡಿಯನ್ನ ಫಾರ್ಮ್ ಮಾಡ್ತೈತಿ? ಆ್ಯಂಗಲ್ ಥೀಟಾ ಇಸ್ ಈಕ್ವಲ್ ಟು 12 ಪೈ ರೇಡಿಯನ್ಸ್. ಆ್ಯಂಗಲ್ ಥೀಟಾ ಇಸ್ ಈಕ್ವಲ್ ಟು ಏನನ್ನಂಗಾಯ್ತು? 12 ಪೈ ರೇಡಿಯನ್ಸ್. ನೆಕ್ಸ್ಟ್ ಕ್ವಶನ್, ಸಪೋಸ್ ಇದ ಕ್ವಶನ್ ವೀಲ್ ಮೇಕ್ಸ್, ಇದೇ ಕ್ವಶನ್ ವೀಲ್ ಮೇಕ್ಸ್ 360 ಬದಲಿ 180 ರೆವಲ್ಯೂಷನ್ಸ್ ಇತ್ತಂದ್ರೆ wheel makes 180 revolution in 1 minute. through how many radian does it turn in 1 second ಅಂತ ಕೇಳಿದ್ರೆ ನಾವು ಏನು ಮಾಡಬೇಕು ಅವಾಗ? ಸೊ ನಾವು ಇದೇ ಕ್ವಶನನ್ನು ಸಪೋಸ್ 180 ರೆವಲ್ಯೂಷನ್ ಹಾಕಿತ್ತಂದ್ರೆ 1 ಮಿನಿಟ್ಗೆ 180 ಸುತ್ತ ಹಾಕಂದ್ರೆ 1 ಸೆಕೆಂಡಿಗೆ 180 ಡಿವೈಡೆಡ್ ಬೈ ಏನು ಮಾಡಬೇಕು? ಕಂಪಲ್ಸರಿ 60 ಮಾಡಬೇಕು. ಈ 0 0 ಕ್ಯಾನ್ಸಲ್ ಆಗ್ತದೆ. 6 1 6 3 18. ಹಂಗಂದ್ರೆ ಎಷ್ಟು ಸುತ್ತ ಹಾಕ್ತಿತ್ತದ? 3 ರೆವಲ್ಯೂಷನ್ಸ್. ಹಂಗಂದ್ರೆ 3 ರೆವಲ್ಯೂಷನ್ 1 ರೆವಲ್ಯೂಷನ್ಗೆ 360 ಡಿಗ್ರಿ. ಹಂಗಂದ್ರೆ 3 ರೆವಲ್ಯೂಷನ್ಸ್ ಅಂದ್ರೆ ಇಲ್ಲಿ ರೇಡಿಯನ್ದಾಗ ಯಾರವರು ಅದಕ್ಕೆ 1 ರೆವಲ್ಯೂಷನ್ಗೆ ಎಷ್ಟು ಆ್ಯಂಗಲ್ ಫಾರ್ಮ್ ಮಾಡ್ತೈತಿ? 2 ಪೈ. 2 ಪೈ ಇಸ್ ನಥಿಂಗ್ ಬಟ್ 360 ಡಿಗ್ರಿ. ಹಂಗಂದ್ರೆ 3 ರೆವಲ್ಯೂಷನ್ಗಳಿಗೆ ಎಷ್ಟು ಡಿಗ್ರಿ ಫಾರ್ಮ್ ಮಾಡ್ತದ? 3 ಇಂಟು 2 ಪೈ ಇಸ್ ಈಕ್ವಲ್ ಟು 6 ಪೈ ರೇಡಿಯನ್ಸ್.
ಸೊ 180 180 ಸುತ್ತ ಹಾಕಿತ್ತಂದ್ರೆ ಆ್ಯಂಗಲ್ ಎಷ್ಟು ಫಾರ್ಮ್ ಆಗುತ್ತಾ 6 pi radians. See here next example. Find the angle in radian through which the pendulum swings. If its length is 75 cm, find the tip described by an arc length. Pendulum ಅಂತಂದ್ರೆ ಆಂದೋಲನ ಅಂತ ಕೇಳಿದ್ರೆ ನೀವು ಸೊ ನಾವು ದಿಸ್ ಈಸ್ ಅ ಪೆಂಡುಲಮ್ ಸರಳ ಆಂದೋಲನ ಅಂತೆಲ್ಲ ಇಲ್ಲಿ ಒಂದು ಫೈಂಡ್ ದ ಆ್ಯಂಗಲ್ ಥೀಟಾ ಆ್ಯಂಗಲ್ ಕೇಳಿದ್ರು ಥ್ರೂ ವಿಚ್ ದ ಪೆಂಡುಲಮ್ ಸ್ವಿಂಗ್ಸ್ ಇಫ್ ಇಟ್ಸ್ ಲೆಂತ್ ಈಸ್ ಸೊ ಇಲ್ಲೊಂದು ಪೆಂಡುಲಮ್ ಇಲ್ಲಿ ಕಟ್ಟಾರ ಹಿಂಗೆ ಹೋಗಿ ಹಿಂಗೆ ಬರ್ತದೆ ಒಂದು ಏನಾಗುತ್ತದೆ ಡಿಸ್ಕ್ರೈಬ್ಸ್ ಆ್ಯಂಡ್ ಪೆಂಡುಲಮ್ ಸ್ವಿಂಗ್ಸ್ ಅಂತಂದ್ರೆ ಆಂದೋಲನ. ಇಫ್ ಇಟ್ಸ್ ಲೆಂತ್ ಈಸ್ 75 ಇದ್ರ ಲೆಂತ್ ಎಷ್ಟೈತಿ 75 ಸೆಂಟಿಮೀಟರ್ ಹಂಗಂದ್ರೆ ರೇಡಿಯಸ್ ಆರ್ ಇಸ್ ಈಕ್ವಲ್ ಟು ಏನನ್ನಂಗಾಯ್ತು 75 ಸೆಂಟಿಮೀಟರ್. ಆ್ಯಂಡ್ ಫೈಂಡ್ ದ ಟಿಪ್ ಡಿಸ್ಕ್ರೈಬ್ಸ್ ಬೈ ಆನ್ ಆರ್ಕ್ ಆಫ್ 10 ಸೆಂಟಿಮೀಟರ್. ಇದೇನರ ಟಿಪ್ ಡಿಸ್ಕ್ರೈಬ್ 10 ಸೆಂಟಿಮೀಟರ್ ಮಾಡ್ತಂದ್ರೆ ತೀಟಾ ಕಂಡಿದೆ ಅಂದ್ರೆ ಎಸ್ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್. ವಿ ವಾಂಟ್ ಥೀಟಾ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಬಟ್ ಅದು ಎದ್ರೋಗಿರ್ಬೇಕಂದ್ರೆ ರೇಡಿಯನ್ ಮೇಜರ್ ಆಫ್ ಎನ್ ಆ್ಯಂಗಲ್ದಾಗ ಇರಬೇಕು ಅಂತ ಹೇಳಿ ರೈಟ್. ಸೊ ನಾವು ಎಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ ನಮ್ಗೆ ಆರ್ ಥೀಟಾ. ಸೊ ವಿ ವಾಂಟ್ ಥೀಟಾ ಇಸ್ ಈಕ್ವಲ್ ಟು ಎಸ್ ಡಿವೈಡೆಡ್ ಬೈ ಆರ್. ಸೊ ನಾವು ಥೀಟಾ ಇಸ್ ಈಕ್ವಲ್ ಟು ಎಸ್ ಈಸ್ ನಥಿಂಗ್ ಬಟ್ ಎಷ್ಟದ 10 ಸೆಂಟಿಮೀಟರ್, ರೇಡಿಯಸ್ ಇಸ್ ಈಕ್ವಲ್ ಟು 75 ಸೆಂಟಿಮೀಟರ್ ಐತಿ. ಸೊ ನಾವು ದಿಸ್ ಇಸ್ ಈಕ್ವಲ್ ಟು ಥೀಟಾ ಇಸ್ ಈಕ್ವಲ್ ಟು 5 2 10 5 1 5 5 25. ಸೊ ನಾವು 2 ಡಿವೈಡೆಡ್ ಬೈ 15 ಥೀಟಾ ಇಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 15 ಡಿಗ್ರಿ ಮೆಜರ್ನಾಗ ಅಂತೂ ಇಲ್ಲ. ಸೊ ನಾವು ಇದನ್ನ 2 ಡಿವೈಡೆಡ್ ಬೈ 15 ಏನಂತ ಬರೀಬೋದು ನಾನು 15 ರೇಡಿಯನ್. 2 divided by 15 ರೇಡಿಯನ್. ಸಪೋಸ್ ಇದ ಕ್ವಶನ್ನ ಇಫ್ ಟಿಪ್ ಡಿಸ್ಕ್ರೈಬ್ಸ್ ಬೈ ಲೆಂತ್ ಆಫ್ 15 ಸೆಂಟಿಮೀಟರ್ ಅಂತಿತ್ತಂದ್ರೆ ಸೊ 15 ಸೆಂಟಿಮೀಟರ್ ಅಂತಿತ್ತಂದ್ರೆ ಆರ್ ಇಸ್ ಈಕ್ವಲ್ ಟು 75 ಬಟ್ ಇಲ್ಲಿ ಎಸ್ ಏನು ಚೇಂಜ್ ಮಾಡ್ಕೊತಿದ್ದೆ ನಾನು 15 ಥೀಟಾ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ವಿ ನೋ ದ್ಯಾಟ್ ಎಸ್ ಇಸ್ ಈಕ್ವಲ್ ಟು ಆರ್ ಥೀಟಾ. ಹಿಂಗೆ ಮೆಜರ್ ಮಾಡಿದಾಗ ಆ್ಯಂಗಲ್ ಸಿಗುತ್ತಾ ಅದು ಕಂಪಲ್ಸರಿ ರೇಡಿಯನ್ದಾಗ ಇರುತ್ತೆ. ನೀವು ಅದನ್ನು ಡಿಗ್ರಿದೊಳಗೆ ಅವ್ರೇನಾರ ಫೈಂಡ್ ದ ಡಿಗ್ರಿ ಮೇಜರ್ ಆಫ್ ಅನ್ ಆ್ಯಂಗಲ್ ಅಂತ ಕೇಳಿದ್ರೆ 2/15 ನಾವು ಎದುರು ಕನ್ವರ್ಟ್ ಮಾಡಬೇಕು ಡಿಗ್ರಿ ಮೇಜರ್ ಆಫ್ ಅನ್ ಆ್ಯಂಗಲ್ದಾಗ ಕನ್ವರ್ಟ್ ಮಾಡಬೇಕಾಗಿತ್ತು ರೈಟ್. ಸೊ ನಾವು ಇಲ್ಲೇ ಎಸ್ ಇಸ್ ಈಕ್ವಲ್ ಟು ಆರ್ ಥೀಟಾ, ಥೀಟಾ ಇಸ್ ಈಕ್ವಲ್ ಟು 15 ಸೆಂಟಿಮೀಟರ್ ಸಾರಿ ಎಸ್ ಇಸ್ ಈಕ್ವಲ್ ಟು 15 ಅಂತಂದ್ರೆ ಎಸ್ ಇಸ್ ಈಕ್ವಲ್ ಟು ಆರ್ ಥೀಟಾ, ಥೀಟಾ ಇಸ್ ಈಕ್ವಲ್ ಟು ಎಸ್ ಡಿವೈಡೆಡ್ ಬೈ ಆರ್. ಸೊ ನಾವು ಥೀಟಾ ಇಸ್ ಈಕ್ವಲ್ ಟು ಎಸ್ ಅಂದ್ರೆ 15 ಡಿವೈಡೆಡ್ ಬೈ 75 ಅಂತಂತಂದ್ರೆ ಇದು 15. ಸೊ ನಾವು ದಿಸ್ ಇಸ್ ಈಕ್ವಲ್ ಟು ಏನು 5. ಸೊ ನಾವು is equal to ಎಷ್ಟಾಯ್ತು 1 divided by 3 ರೇಡಿಯನ್. ಥೀಟಾ is equal to ಎಷ್ಟಾಯ್ತು 1/3 ರೇಡಿಯನ್ಸ್. So next example, find the degree measure of an angle subtended at the center of the circle whose radius is equal to 100 centimeter by an arc length of 22 centimeter ಅಂತಂದ್ರೆ. So in this question given that radius is equal to 100 centimeter and s is equal to ಏನು ಯಾರಲ್ಲೇ 22 centimeter ಅಂತ ಹೇಳಿ. ಬಟ್ ಇಲ್ಲಿ ಥೀಟಾ ರೇಡಿಯನ್ ಮೇಜರ್ ಆಫ್ ಅನ್ ಆ್ಯಂಗಲ್ ಕೇಳಿಲ್ಲ, ಫೈಂಡ್ ದಿ ಡಿಗ್ರಿ ಮೇಜರ್ ಆಫ್ ಅನ್ ಆ್ಯಂಗಲ್ ಅಂತ ರೈಟ್. ಸೊ ನಾವು ದಿಸ್ ಇಸ್ ಈಕ್ವಲ್ ಟು ಸೊ ನಮ್ಮ ಫಾರ್ಮುಲಾ ಇದೆ ಎಸ್ ಇಸ್ ಈಕ್ವಲ್ ಟು ಆರ್ ಥೀಟಾ. So now we want theta is equal to s divided by r. So now theta is equal to s is 22 divided by 100. So now theta is equal to 22 by 100 ಅಂದ್ರೆ 2 1s are 2 1s are. So now we cancel ಆಗಿ ಇದು 50. So now divided by 50. ಈ theta is equal to 11 divided by 50 ರೇಡಿಯನ್ಸ್ ಆಯಿತು. ನಾವು ಇದನ್ನು ಡಿಗ್ರಿದೊಳಗೆ ಕನ್ವರ್ಟ್ ಮಾಡಬೇಕು. ಇದು ರೇಡಿಯನ್ ಇದೆ. ಸೊ ನಾವು ಡಿಗ್ರಿದೊಳಗೆ ಕನ್ವರ್ಟ್ ಮಾಡ್ಬೇಕಂದ್ರೆ 1 ಡಿಗ್ರಿ ಇಸ್ ಈಕ್ವಲ್ ಟು 180 1 ಡಿಗ್ರಿ ಇಸ್ ಈಕ್ವಲ್ ಟು ಎಷ್ಟದ 1 ರೇಡಿಯನ್ ಇಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ ಪೈ. ಹಂಗಂತಂದ್ರೆ 11 ಡಿವೈಡೆಡ್ ಬೈ 50 ರೇಡಿಯನ್ಸ್ ಇಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ ಪೈ ಇಂಟು 11 ಡಿವೈಡೆಡ್ ಬೈ 50. ಸಿಂಪ್ಲಿಫೈ ಮಾಡೋದನ್ನ ಸೊ
1 radian is equal to 1 divided by 180 divided by pi, ಹಂಗಂದ್ರೆ 11 divided by 50 ಅಂದ್ರೆ 180 divided by pi into 11 divided by 50. 180 into 11, pi is 22 by 7, reciprocal ಮಾಡಿ 180 into 11 into 7 divided by 22 into 50. ಫಸ್ಟ್ 0 0 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ 2 ಒಂದೇ 9 18, ಈ 11 ಕ್ಯಾನ್ಸಲ್ ಆಗಿ ಇಲ್ಲಿ 5 ಉಳಿದದ ನ್ಯೂಮರೇಟರ್ನಾಗ. ಸೊ 7 5 35 ಅಂತಂದ್ರೆ 30 9 7 63 63 ಡಿವೈಡೆಡ್ ಬೈ 5. ಈ 63 ಡಿವೈಡೆಡ್ ಬೈ 5 ಡಿಗ್ರಿ ಆಗಿ ಕನ್ವರ್ಟ್ ಮಾಡ್ಬೇಕಲ್ಲ, ನಾವು ಅದಕ್ಕೆ ಏನು ಮಾಡ್ತೀನಿ ನಾನು 63 ಡಿವೈಡೆಡ್ ಬೈ 5 ಮಾಡಿದ್ರೆ 5 1s 5. ಸೊ ನಾವು ಏನು ಉಳಿತಿಲ್ಲ 1 13 ಆಯಿತು, 5 2 10, ನೆಕ್ಸ್ಟ್ 3 ಉಳಿತು. ಸೊ ನಾವು ಪಾಯಿಂಟ್ ಕೊಟ್ಟು ಏನು ಮಾಡ್ತಿದ್ದು ಒಂದು ಕಂಪ್ಲೀಟ್ ಆಯಿತು 12 ಅಂತ ರೈಟ್. ಸೊ ನಾವು ಏನು 12 ಡಿಗ್ರಿ 3 ಡಿವೈಡೆಡ್ ಬೈ 5 ಕ್ಯಾನ್ಸಲ್ ಆಗೋದಿಲ್ಲ, ಅದಕ್ಕೆ ಏನಂತ ಬರ್ಕೋತೀನಿ ನಾನು 33 into 60 ಡಿವೈಡೆಡ್ ಬೈ 5 ಅಂತಂದ್ರೆ 7 ಆಗಲೇ 42 420 ಡಿವೈಡೆಡ್ ಬೈ 5 ಅಂತಂದ್ರೆ ಸೊ ಏನಾಗ್ತದೆ 5 1s 5 5 ಆಗಲೇ 35 7 35 5 ಸೊ 12 ಡಿಗ್ರಿ 8 ಮಿನಿಟ್. ಸೊ ನಾವು ಇದು ಆ್ಯಂಗಲ್ ಮೇಜರ್ ಇನ್ ರೇಡಿಯನ್ ಅಂತಂತ ರೇಡಿಯನ್ದಾಗ 11 divided by 15 ರೇಡಿಯನ್ ಬಂದಿರ್ತೈತೆ, ಡಿಗ್ರಿದೊಳಗೆ ಕನ್ವರ್ಟ್ ಮಾಡಿದ್ರೆ 12 ಡಿಗ್ರಿ 8 ಮಿನಿಟ್.